ಲೇಔಟಲ್ಲಿ ಅಕ್ರಮವಾಗಿ ಯಾರು ಮನೆ ಕಟ್ಟಿಕೊಂಡಿದ್ರೋ ಅವರ ಮನೆಗಳನ್ನು ಧರಾಶಾಯಿ ಮಾಡಿದ ಮೇಲೆ ಅವರಿಗೆ ಮನೆಗಳು ಕೊಟ್ಟುಬಿಡ್ತೀವಿ ನಾವು. ಯಾರೆಲ್ಲ ನಿಜವಾಗಿಯೂ ಅಲ್ಲಿನ ಸ್ಥಳವಂತರಿದ್ದರೋ, ನಿಜವಾಗಿಯೂ ಅವ್ರ ಬಳಿ ದಾಖಲೆಗಳಿದೆಯೋ ಅವರಿಗೆಲ್ಲ ಮನೆ ಕೊಟ್ಟುಬಿಡ್ತೀವಿ ಅಂತ ಹೇಳಿದ ಮೇಲೆ, ಆದರೆ ಇದೀಗ 2 ದಿನಗಳು ಕಳೆದರೂ ಕೂಡ ಅವರು ಯಾರಿಗೂ ಮನೆ ಹಂಚಿಕೆ ಆಗಿಲ್ಲ. ಹೊಸ ವರ್ಷ ಗುಡ್ ನ್ಯೂಸ್ ಕೊಟ್ಬಿಡ್ತೀವಿ ಅಂತ ಜಮೀರ್ ಅಹ್ಮದ್ ಖಾನ್ ಮಾತಾಡಿದ್ದದ್ದು. 2 ದಿನ ಕಳೆದು ಸಂತ್ರಸ್ತರಿಗೆ ಮನೆಯನ್ನು ಹಂಚಿಲ್ಲ. ನಿನ್ನೆ ಸಿಎಂ ಸಭೆಯಲ್ಲಿಯೂ ಕೂಡ ಯಾವುದೇ ನಿರ್ಣಯ ಕಂಡುಬಂದಿಲ್ಲ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ. ವಿಪಕ್ಷಗಳ ಟೀಕೆ ಪ್ರತಿರೋಧ. ನೀವು ಕೋಗಿಲವ್ರಿಗೆ ಕೊಡೋದಾದರೆ ಬೇರೆ ಕಡೆಯವ್ರಿಗೂ ಕೊಡಿ. ನೀವು ಯಾಕೆ ಕೊಡಲ್ಲ? ನೀವು ಬೇರೆ ಕಡೆಯವ್ರಿಗೆ ಯಾಕೆ ಕೊಟ್ಟಿಲ್ಲ? ನೀವು ಬೇರೆ ಕಡೆಯವ್ರಿಗೆ ಸಂತ್ರಸ್ತರಿಲ್ವಾ? ಸಾವಿರಾರು ಜನ ಅರ್ಜಿ ಹಾಕೊಂಡು ಕೂತಿದ್ದಾರೆ, ವರ್ಷಗಳಿಂದ ಕಾಯ್ತಾ ಇದ್ದಾರೆ. ಇವ್ರಿಗೆ ಅದು ಹೇಗೆ ಇನ್ಸ್ಟಂಟ್ ಮನೆಗಳು? ನಿನ್ನೆ 48 ಗಂಟೆ 72 ಗಂಟೆ ಹಿಂದೆ ಮನೆಯನ್ನು ಒಡೆದು ಹಾಕಿಬಿಟ್ಟು ಇಮ್ಮಿಡಿಯೇಟ್ ಮನೆ ಅಂತ ಅನೌನ್ಸ್ ಮಾಡ್ತಿರಲ್ಲ, ಹೇಗೆ ಸಾಧ್ಯ ಅಂತ ಪ್ರತಿಪಕ್ಷಗಳು ಟೀಕೆಯನ್ನು ಮಾಡಿದ್ವು. ಕಾನೂನು ಪ್ರಕಾರ ಯಾರು ಅರ್ಹರಿದ್ದಾರೋ ಮನೆಗಳಿಗೆ ಅವ್ರಿಗೆ ಮಾತ್ರ ನಾವು ಮನೆ ಕೊಡ್ತೀವಿ ಅಂಥೇಳಿ ಒಂದು ಕಡೆ ನಿರ್ಧಾರವನ್ನು ಸರ್ಕಾರ ಹೇಳಿತ್ತು. ಸ್ಥಳೀಯ ಶಾಸಕರ ಅನುಪಸ್ಥಿತಿಯಲ್ಲಿ ಹಂಚಿಕೆ ಮಾಡಬಾರ್ದು. ಸ್ಥಳೀಯ ಶಾಸಕರು ಕೃಷ್ಣ ಬೈರೇಗೌಡರು ಇಲ್ಲ, ಸದ್ಯಕ್ಕೆ ಅವ್ರು ಫಾರಿನಲ್ಲಿ ಇದ್ದಂಗೆ ಇರಬೇಕು, ಅವರು ಇರಲಿ, ಅವ್ರು ಇಲ್ಲದೆ ನಾವು ಈ ಥರ ಹಂಚಿಕೆ ಮಾಡೋಕ್ಕೆ ಬರಲ್ಲ ಅಂಥೇಳಿ ಇದೀಗ ಸರ್ಕಾರ ಹೇಳ್ತಾ ಇದೆ. ಜನವರಿ 5ನೇ ತಾರೀಕು ಮತ್ತೊಂದು ಸಭೆ ನಾವು ಮಾಡ್ತೀವಿ. ಕೃಷ್ಣ ಬೈರೇಗೌಡರ ಉಪಸ್ಥಿತಿಯಲ್ಲಿ ಸಭೆ ನಡೆಸಿ ದಾಖಲೆಗಳ ಪರಿಶೀಲನೆ ಮಾಡ್ತೀವಿ ನಾವು. ಕಂದಾಯ ಸಚಿವರು ಕೂಡ ಹೌದವರು. ಸೊ ದಾಖಲೆ ಪರಿಶೀಲಿಸಿ ಅರ್ಜಿಯನ್ನು ಪಡೆದುಕೊಂಡು ನಿವೇಶನ ಹಂಚಿಕೆ ಮಾಡುವಂಥ ಸಾಧ್ಯತೆ ಒಂದು ಕಡೆ ಇದೆ. ಹಾಗಾಗಿ ಸದ್ಯಕ್ಕೆ ಕೋಗಿಲು ಅಥವಾ ಫಕೀರ್ ಲೇಔಟ್ನ ಸಂತ್ರಸ್ತರಿಗೆ, ವಸೀಂ ಬಡಾವಣೆ ಸಂತ್ರಸ್ತರಿಗೆ ಮನೆ ಭಾಗ್ಯ ಇಲ್ಲ. ಏನು ಹಾಗಾದರೆ ಕೋಗಿಲು ಸಂತ್ರಸ್ತರಿಗೆ ಮನೆ ಸಿಗಬೇಕು ಅಂದರೆ ಅವ್ರಿಗೆ ಹಾಕಿರ್ತಕ್ಕಂಥ ಕ್ರೈಟೀರಿಯಾಸ್ ಏನೇನು, ಮಾನದಂಡಗಳೇನೇನು ಅಂತ ಚೆಕ್ ಮಾಡಿಕೊಂಡಾಗ 15 ಮಾನದಂಡಗಳನ್ನು ಸರ್ಕಾರ ಹಾಕಿದೆ. ಇಲ್ಲಿ 15 ಮಾನದಂಡ. ಕುಟುಂಬದ ವಾರ್ಷಿಕ ಆದಾಯ 3 ಲಕ್ಷ ರೂಪಾಯಿಗಳ ಮಿತಿ ಒಳಗಡೆ ಇರಬೇಕು ಅಂತ. 3 ಲಕ್ಷ ರೂಪಾಯಿಗಳ ಒಳಗೆ ಕುಟುಂಬದ ಆದಾಯದ ಮಿತಿ ಇರಬೇಕು. ಕನಿಷ್ಠ 5 ವರ್ಷಗಳಿಂದ ಬೆಂಗಳೂರಲ್ಲೇ ವಾಸ ಮಾಡಿದವರಾಗಿರಬೇಕು ಇವರು. 30 ವರ್ಷದಿಂದ ಇದ್ದೀವಿ, 25 ವರ್ಷದಿಂದ ಇದ್ದೀವಿ ಅಂತ ಹೇಳ್ತಾ ಇದ್ದಾರಲ್ಲ, ಇದು 2023ರಿಂದ ಈಚೆಗೆ ಕಟ್ಕೊಂಡಿರೋ ಮನೆಗಳಿದು ಅಂತ. ಅದಕ್ಕೆ ಮುಂಚೆ ಅದು ಖಾಲಿ ಜಾಗ ಆಗಿತ್ತು ಅಂತ ಗೂಗಲ್ ಇಮೇಜಸ್ಗಳೆಲ್ಲ ಹೇಳ್ತಾ ಇದೆ, ಅಲ್ಲಿ ಸ್ಯಾಟಲೈಟ್ ಇಮೇಜ್ಗಳೆಲ್ಲ ಹೇಳ್ತಾ ಇವೆ ಒಂದು ಕಡೆ. ಇದರ ಮಧ್ಯೆ 5 ವರ್ಷದಿಂದ ವಾಸ ಇರಬೇಕು ಬೆಂಗಳೂರಲ್ಲಿ, 3 ಲಕ್ಷದ ಆದಾಯದ ಮಿತಿ ಇರಬೇಕು, ವಸತಿ ರಹಿತ ಕುಟುಂಬ ಆಗಿರಬೇಕು. ಇನ್ನೆಲ್ಲೂ ಇವರು ಯಾರಿಗೂ ಮನೆ ಇರಬಾರ್ದು. ಆಧಾರ್ ಸಂಖ್ಯೆ ಕಡ್ಡಾಯ. ಅರ್ಜಿದಾರರು ರೇಷನ್ ಕಾರ್ಡ್ ಇಟ್ಕೊಂಡಿರಬೇಕು, ಪಡಿತರ ಚೀಟಿ ಇರಬೇಕು ಅವ್ರ ಬಳಿಯಲ್ಲಿ. ಆದಾಯ ಪ್ರಮಾಣ ಪತ್ರ, ಇನ್ಕಮ್ ಸರ್ಟಿಫಿಕೇಟ್ ಇಟ್ಕೊಂಡಿರಬೇಕು ಇವರು, ಕ್ಯಾಸ್ಟ್ ಸರ್ಟಿಫಿಕೇಟ್ ಇಟ್ಕೊಂಡಿರಬೇಕು, ಚುನಾವಣಾ ಆಯೋಗದ ಗುರುತಿನ ಚೀಟಿ ಇಟ್ಕೊಂಡಿರಬೇಕು ಇವರು. ಕಟ್ಟಡ ಕಾರ್ಮಿಕರಿದ್ದರೆ ಲೇಬರ್ ಡಿಪಾರ್ಟ್ಮೆಂಟಲ್ಲಿ ನಾವೆಲ್ಲ ಕೂಲಿ ಕೆಲಸ ಮಾಡೋರು ಅಂತಾಗಿದೆ, ಅದು ನೋಂದಣಿ ಕೂಡ ಆಗಿರಬೇಕು. ವಿಕಲಚೇತನರಾಗಿದ್ದಲ್ಲಿ ಪ್ರಮಾಣ ಪತ್ರ ಇಟ್ಕೊಂಡಿರಬೇಕು. ಆಧಾರ್ ಲಿಂಕ್ ಆಗಿರತಕ್ಕಂಥ ಬ್ಯಾಂಕ್ ಖಾತೆ ಇರಬೇಕು. ಕ್ಯಾಬ್ ಡ್ರೈವರ್, ಮನೆ ಕೆಲಸದವರು, ತಳ್ಳೋ ಗಾಡಿಯಲ್ಲಿ ಮಾರುವವರು, ರಸ್ತೆ ಬದಿ ವ್ಯಾಪಾರಿಗಳಿಗೆ ಮೊದಲ ಆದ್ಯತೆ ಇರುತ್ತೆ. ಇಲ್ಲಿ ಪ್ರತಿ ಕುಟುಂಬಕ್ಕೆ 1 ಅರ್ಜಿಯನ್ನು ಹಾಕಲಿಕ್ಕೆ ಮಾತ್ರ ಅವಕಾಶ ಇರುತ್ತೆ. ಫ್ಲಾಟ್ ಆಯ್ಕೆಯಲ್ಲಿ 50% ಸಾರ್ವಜನಿಕರಿಗೆ, 50% ಸ್ಥಳೀಯರಿಗೆ ಮೀಸಲಾತಿ ಇರುತ್ತೆ. ಫಲಾನುಭವಿಗಳ ಗೃಹ ಬ್ಯಾಂಕ್ ಸಾಲದ ಮೇಲಿನ ಬಡ್ಡಿಯಲ್ಲಿ 3% 5% EMIನ 26% ಗರಿಷ್ಠ 3,000 ಮಿತಿಗೆ ಒಳಪಟ್ಟು ಸರ್ಕಾರ ಭರಿಸುತ್ತೆ ಅಂತ ಈ 15 ಮಾನದಂಡಗಳನ್ನು ಇವರಿಗೆ ಹಾಕಲಾಗಿದೆ.